ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಸಂಡೇ ಮಾರ್ನಿಂಗ್ 9:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಮನೇಲಿ ಎದ್ದಾಳೋದು ಲೇಟೇನೆ, ಹಂಗಾಗಿ ನಾವು ಸ್ವಲ್ಪ ತಡವಾಗೇ ಎದ್ದಿದ್ದು. ಇನ್ನು ಇವತ್ತು ಬಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಒಂಥರ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ರಾಯಲಸೀಮದಲ್ಲಿ ಅಂದರೆ ಈ ಅನಂತಪುರ್, ಕರ್ನೂಲ್, ಚಿತ್ತೂರು ಈ ಸೈಡಲ್ಲಿ ಈ ರೆಸಿಪಿನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಹೆಸರು ಬಂದು ಪುಲಗಮ್ ಮತ್ತೆ ಚೆನ್ನಗಿತ್ನಾಲ ಚಟ್ನಿ ಅಂತ ಹೇಳ್ತಾರೆ. ನಾನು ಅನಂತಪುರಲ್ಲಿ ಇರುವಾಗ ತುಂಬಾನೇ ಈ ರೆಸಿಪಿನ ಇಷ್ಟಪಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಾಕ್ಸ್ ತೊಗೊಂಬಂದಾಗ ಮತ್ತೆ ಅವ್ರ ಮನೆಗೆ ಹೋದಾಗ ಎಲ್ಲ ಇಷ್ಟಪಟ್ಟು ತಿಂತಾ ಇದ್ದೆ. ಸೊ ಆ ರೆಸಿಪಿ ಇವತ್ತು ನನಗೂ ತಿನ್ನಬೇಕು ಅಂತ ಅನ್ನಿಸ್ತು, ನೆನಪಾಯಿತು. ಹಂಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಂಗಾಗತ್ತೆ ಅಂತಂದೇಳಿ ವ್ಲಾಗ್ನು ಸಹ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಈಸಿ ರೆಸಿಪಿ, ಹಾಗೆ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಯಾವ ಥರ ಬಂತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಸೊ ಗೊತ್ತಿಲ್ಲದೆ ಇರೋರು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ರೆಸಿಪಿ ಯಾವ ಥರ ಬಂತು, ನಿಮಗೆ ಯಾವ ಥರ ಇಷ್ಟ ಆಯಿತು ಅಂತೇಳಿ ತಿಳಿಸಿ. ಇನ್ನು ಇವತ್ತಿನ ಬ್ಲಾಗ್, ಪೂರ್ತಿ ದಿನದ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ. ನಾನು ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಟಬ್ಬಲ್ಲಿ ಇಟ್ಟು ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ಮೇಲೆ ಅದನ್ನು ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತಂದು ಹೇಳಿ. ಇನ್ನು ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿರೋದ್ರಿಂದ ಬೆಳಗ್ಗೆ ಬೇಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇನ್ನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು 1 ಗ್ಲಾಸ್ ಅಕ್ಕಿಗೆ ಒಂದು ಹಾಫ್ ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಯೆಲ್ಲೋ ಕಲರ್ ಹೆಸರು ಬೇಳೆ ಆದರೂ ತೊಗೋಬೋದು, ಇಲ್ಲ ಗ್ರೀನ್ ಕಲರಲ್ಲಿ ಸ್ಪ್ಲಿಟ್ ಆಗಿರುತ್ತಲ್ಲ ಹೆಸರು ಬೇಳೆ, ಅದನ್ನಾದರೂ ತೊಗೊಂಡು ಮಾಡ್ಕೋಬೋದು. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಒಂದು 3 to 4 ಟೈಮ್ಸ್ ವಾಶ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷನ ಇಟ್ಕೋತಾ ಇದ್ದೀನಿ ಸೈಡಿಗೆ. ಇನ್ನು ಇಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಂತಂದು ಹೇಳ್ಬಿಟ್ಟು ಫಸ್ಟು ಸ್ವಲ್ಪ ಹುಣಸೆಹಣ್ಣ ನೆನಿಟ್ಟಿದ್ದೀನಿ, ನೆನ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ, ಅದೇ ಚಟ್ನಿಗೋಸ್ಕರ. ಇನ್ನು ಒಗ್ಗರಣೆಗೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಆನಿಯನ್ಸು ಮತ್ತು ಚಿಲ್ಲಿ ಎಲ್ಲನೂ ಕಟ್ ಮಾಡಿಕೊಂಡು, ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಲ್ಲ ಕೆಲವರು ರೈಸ್ ಕುಕ್ಕರಲ್ಲಿ ಮಾಡ್ಕೊಳ್ಳೋರೆ ಹಿಂಗೆ ಅಂದರೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡಾದ್ರೂ ಮಿಕ್ಸ್ ಮಾಡಿ ರೈಸ್ ಕುಕ್ಕರಲ್ಲಿ ಇಟ್ಕೋಬೋದು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೇಬೇಕು. ಇದಕ್ಕೆ ತುಪ್ಪನೇ ಮೇನ್ ಫ್ಲೇವರ್ ಅಂತ ಹೇಳ್ಬೋದು. ಸ್ವಲ್ಪ ಎಣ್ಣೆ, ಅದಾದಮೇಲೆ ಎಣ್ಣೆ ತುಪ್ಪಕ್ಕಾದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕ್ಕೊಂಡು, ಅದಾದಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ 1 ಕಪ್ ಆಗೋವಷ್ಟು ಆನಿಯನ್ಸ್ ಕಟ್ ಮಾಡಿರೋದನ್ನು ಸ್ಲೈಸ್ ಆಗಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಚಿಕ್ಕ ಚಿಕ್ಕ ಪೀಸಾಗಾದರೂ ಕಟ್ ಮಾಡ್ಕೋಬೋದು. ಅದನ್ನು ಸೇರಿಸ್ಕೊಂಡ್ಮೇಲೆ ವಾಶ್ ಮಾಡಿ ನೆನೆ ಇಟ್ಟಿರೋ ಅಂಥ ಹೆಸರುಬೇಳೆ ಅಕ್ಕಿನ ಸೇರಿಸ್ಕೊಂಡು ಆ ಥರ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಅದಾದಮೇಲೆ ನೀರನ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು 1.5 ಕಪ್ ಆಗೋವಷ್ಟು ರೈಸು ಮತ್ತು ಹೆಸರುಬೇಳೆನ ತೊಗೊಂಡಿರೋದ್ರಿಂದ ನಾನು 3 ಕಪ್ ಆಗೋವಷ್ಟು ವಾಟ್ರನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಉದ್ರುದ್ರಾಗಿ ಬೇಕು ಅಂದರೆ ಸ್ವಲ್ಪ ಕಮ್ಮಿನೇ ಸೇರಿಸ್ಕೋಬೋದು ನೀರು, ಬಟ್ ನನಗೆ ಸ್ವಲ್ಪ ಸಾಫ್ಟಾಗಿದ್ರೇ ಇಷ್ಟ, ಹಾಗಾಗಿ ನಾನು 3 ಕಪ್ಸ್ ಅಷ್ಟು ವಾಟ್ರನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಚಟ್ನಿಗೆ ಅಂತಂದೇಳಿ ಇಲ್ಲಿ ತೋರಿಸ್ತಾ ಇರೋ ಎಲ್ಲ ಐಟಮ್ಸ್ನೂ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಮತ್ತು ಒಣಮೆಣ್ಸಿನ್ಕಾಯಿ, ಆನಿಯನ್ಸು, ಟೊಮೊಟೊ, ಹಾಗೆ ಎಳ್ಳನ್ನು ಹಾಕ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರೆಗ್ನೆನ್ಸಿ ಇರೋದ್ರಿಂದ ನಾನು ಎಳ್ಳನ್ನು ಯೂಸ್ ಮಾಡ್ತಾ ಇಲ್ಲ. ಇನ್ನು ಮಿಕ್ಸಿಗೆ ಹಾಕೋದನ್ನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಡ್ರೈ ಐಟಮ್ಸು, ಈಗ ಕಡಲೆಬೀಜ, ಒಣಮೆಣ್ಸಿನ್ಕಾಯಿ ಫಸ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಪೌಡರ್ ಥರ ಆದಮೇಲೆ ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಹುಣಸೆ ಹಣ್ಣು, ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು, ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಕೆಲವ್ರಿಗೆ ಈ ಥರ ಆನಿಯನ್ಸು ಸಿಗೋದು ಚಟ್ನಿಲಿ ಮಧ್ಯದಲ್ಲಿ ಇಷ್ಟ ಆಗಲ್ಲ, ಅಂಥವರು ಟೊಮೊಟೊ ಜೊತೆಲೇ ಆನಿಯನ್ಸ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇನ್ನು ಇಷ್ಟೇ, ಈ ಮುಗೀತು ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ರೈಸೂ ರೆಡಿಯಾಗಿದೆ ನೋಡಿ ಯಾವ ಥರ ಇದೆ ಅಂತ. ಇದನ್ನು ಪುಲಗಮ್ ಅಂತ ಕರಿತೀವಿ ತೆಲುಗಲ್ಲಿ. ಸೊ ಕನ್ನಡದಲ್ಲಿ ಯಾರಿಗಾದ್ರೂ ಈ ರೆಸಿಪಿ ಏನಾದರೂ ಏನಂತಾರೆ ಅಂತ ಗೊತ್ತಿದ್ರೂ ಕಮೆಂಟ್ ಮಾಡಿ. ಇನ್ನು ರೈಸೂ ಎಲ್ಲ ಉದ್ರುದ್ರಾಗಿ ಬಂದಿತ್ತು, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಟೈಮ್ ವೇಸ್ಟ್ ಮಾಡದೆ ನಮ್ಮ ಹಸ್ಬೆಂಡ್ಗೂ ಹಾಕ್ಕೊಟ್ಟು ನಾನು ಸಹ ತಿಂಡಿ ಮುಗಿಸ್ಕೊಂಡೆ. ಹೆಲೋ ಗೈಸ್, ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟು ಬೇಗನೆ ಹೊಟ್ಟೆ ಹಶ್ವಾಗಿತ್ತು ಅಂತಂದೇಳಿ ರೆಸಿಪಿ ಯಾವ ಥರ ಬಂದಿತ್ತು ಅಂತ ಟೇಸ್ಟೂ ಹೇಳಿದೆ, ಬೇಗ ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ಅದೇ ಸ್ವಲ್ಪ ಉಳ್ಕೊಂಡಿತ್ತು, ಮಧ್ಯಾಹ್ನ ಲಂಚ್ಗೂ ಅದನ್ನೇ ಮಾಡಿಕೊಂಡು ಈಗ ಆಲ್ರೆಡಿ ಸುಮಾರು ಟೈಮು
2 o'clock ಆ ಥರ ಆಗ್ತಾ ಇದೆ. ಈ ಮಧ್ಯಾಹ್ನದ ಟೈಮಲ್ಲಿ ನಾವು ಡಿಮಾರ್ಟ್ಗೆ ಹೊರಡ್ತಾ ಇದ್ದೀವಿ. ಸೊ ಸ್ವಲ್ಪ ಗ್ರಾಸರೀಸ್ ತರಬೇಕಿತ್ತು. ಮೊನ್ನೆನೇ ಹೇಳಿದ್ದೆ ಬ್ಲಾಗಲ್ಲಿ ತಗೊಬರ್ಬೇಕು ಅಂತ, ಬಟ್ ಟೈಮ್ ಆಗಲಿಲ್ಲ. ಹಂಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದಮೇಲೆ ಏನೇನೆಲ್ಲ ತೊಗೊಂಬಂದೆ ಅಂತ ನಿಮಗೂ ತೋರಿಸ್ತೀನಿ. ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಓಕೆನಾ? ರೀ, ಯಾರದು ಯಾರದು ಏನೋ ಅದು ಮುಖ ಎಲ್ಲ, ಮುಖ ತೋರ್ಸ್ ನಿಂದು ಮುಖ ಎಲ್ಲ ಏನದು ಹಂಗೆ? ಅದು ಒರ್ಸು ಚಿನ್ನು ನೀಟಾಗಿ ಮುಖ ಕಣ್ಣ. ಯಾಕೆ ಬ್ಯಾರ? ಏನಂತೆ? ಏನದು? ಏನದು? ಬೊಟ್ಟು ಬೊಟ್ಟು ಬೊಟ್ಟ? ಬೊಟ್ಟ? ಇಲ್ಲಿ ನೋಡಿ, ಇಲ್ಲಿ ಬರ್ತೀಯ ನೀನ್ ಡಿಮಾರ್ಟ್ಗೆ? ನೀನ್ ಬರ್ತೀಯಾ? ಏನು ಕೇಳಂಗಿಲ್ಲ ಅಲ್ಲಿ. ಇದು ನೋಡು, ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳ್ಬಾರ್ದು, ಸರಿನಾ? ಕೇಳಲ್ಲ ತಾನೆ? ವಿಡಿಯೋ ಮಾಡ್ಕೊಂಡಿದೀನಿ, ಅಲ್ಲಿಗೆ ಹೋದಾಗ ಮತ್ತೆ ಕೇಳಿದ್ರೆ ಕೊಡ್ಸಲ್ಲ. ಸರಿನಾ? ಬಾ ಹೋಗೋಣ. ಬರ್ತೀಯಾ? ಪಾಪ ಕಾರ್ತಿಕ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದ, ಅಲ್ಲಿ ಬೊಟ್ಟಿಟ್ಟಿದ್ದಾರೆ. ಸೊ ಅವನು ನೀರಲ್ಲಿ ಆಟ ಆಡ್ಕೊಂಡಾಗ ಅದು ಸ್ವಲ್ಪ ಅಳಿಸೋಗಿದೆ. ಇನ್ನು ನಮ್ಮ ಹಸ್ಬೆಂಡ್ ಪೂರ್ತಿ ಅಳಿಸ್ತಾರೆ ಅಂತ ಅದು ಬೊಟ್ಟು ಅಳಿಸ್ಬೇಡ ಅಂತ ಎಲ್ಲ ಹೇಳ್ತಾ ಇದ್ದ. ಇನ್ನು ಅವನಿಗೆ ಡಿಮಾರ್ಟ್ಗೆ ಕರ್ಕೊಂಡು ಹೋದ್ವಿ ಅವನ ಜೊತೆಲಿ. ನಾವು ಎಲ್ಲಿಗಾದ್ರೂ ಹೊರಟ್ರೆ ಅವನು ಬರ್ತೀನಿ ಅಂತಾನೆ, ಬಟ್ ಎಲ್ಲೂ ಕಾಟ ಮಾಡಲ್ಲ ಅವನು. ಅದು ಇದು ಕೊಡಿಸು ಅಂತ ಕೇಳ್ತಾನೆ ಅಷ್ಟೇನೆ, ತಿನ್ನೋದಕ್ಕೇನೆ. ಸೊ ನಾವು ಕೊಡಿಸ್ತೀವಿ, ಸುಮ್ಮನೆ ಆ ಥರ ಅವನಿಗೆ ಹೇಳ್ತಾ ಇದ್ದೆ ಅಷ್ಟೇನೆ. ಇನ್ನು ಬಂದಮೇಲೆ ಚಾಕ್ಲೇಟು ಪಾಪ್ಕಾರ್ನು ಎಲ್ಲ ಕೊಡಿಸ್ದೆ, ಅವನು ಸಹ ತಿಂದ. ಇನ್ನು ಮನೇಲೂ ಸಹ ದಾಳಂಬ್ರೆ ಹಣ್ಣು ಎಲ್ಲ ತಿಂದ್ಕೊಂಡು ಬಂದಿದ್ವಿ. ಇನ್ನು ಹೋದ್ಮೇಲೆ ಡಿಮಾರ್ಟ್ಗೆ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ. ನಿಮ್ಮ ಹತ್ರ ಇವತ್ತು ಇನ್ನೊಂದು ವಿಷಯ ಯಾಕೋ ಹೇಳಬೇಕು ಅನ್ನಿಸ್ತು. ಈ ಜನ್ರೇಷನಲ್ಲಿ ಲೇಡೀಸು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಮುಖ್ಯ. ಯಾಕೆ ಅಂದರೆ ನಮ್ಮ ನೀಡ್ಸ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟಾದ್ರೂ ಅರ್ನಿಂಗ್ಸ್ ಇರಲೇಬೇಕು ಲೈಫಲ್ಲಿ. ಬಿಕಾಸ್ ಲೈಫ್ ಟೈಮ್ ಪೂರ್ತಿ ಬಿಫೋರ್ ಮ್ಯಾರೇಜ್ ಪೇರೆಂಟ್ಸ್ ಮೇಲೆ, ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತನೂ ನಮ್ಮ ಅರ್ನಿಂಗ್ಸ್ ಅನ್ನೋದು ಸ್ವಲ್ಪನಾದರೂ ನಮ್ಮ ಲೈಫಲ್ಲಿ ನಾವು ಮಾಡಿಕೊಂಡು ನಮ್ಮ ನೀಡ್ಸ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟಾದ್ರೂ ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಯಾಕೋ ಇವತ್ತು ಇದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹೇಳ್ಕೊತಾ ಇದ್ದೀನಿ ಗೈಸ್. ಇನ್ನು ಗ್ರಾಸರಿ ಶಾಪಿಂಗ್ ಎಲ್ಲ ಮುಗೀತು. ನಾನು ಆ ಟ್ರಾಲಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟೆ. ಇನ್ನು ಅವರು ಎಲ್ಲ ಆಚೆ ತೊಗೊಂಬಂದು ಕೊಟ್ಟು ಇನ್ನು ಸ್ಕೂಟಿ ತೊಗೊಂಬರೋಕ್ಕೆ ಹೊರಟರು. ಎಲ್ಲ ತುಂಬ್ಕೊಂಡು ಮನೆಗೆ ಬಂದ್ವಿ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ನೋಡಿ ಗಾಯ್ಸ್, ಇವಾಗಿನ ಡಿಮಾರ್ಟಿಂದ ಬಂದಿದ್ದೀವಿ. ರೇಷನ್ ಎಲ್ಲನೂ ಇನ್ನೂ ಹಿಂಗೆ ಇದೆ. ಇನ್ನು ನಮ್ಮ ಹಸ್ಬೆಂಡು ಮತ್ತು ಕಾರ್ತಿಕ್ ನೋಡಿ ಇಬ್ಬರು ಮೋಸಂಬಿ ಹಣ್ಣನ್ನು ಬಿಡಿಸ್ತಾ ಕೂತಿದ್ದಾರೆ. ಅವರಿಗೆ ಜ್ಯೂಸ್ ಮಾಡಿಕೊಡ್ಬೇಕಂತೆ. ಸೊ ಹಂಗಾಗಿ ಬಿಡಿಸ್ಕೊಡೋದಕ್ಕೆ ಹೇಳಿದ್ದೀನಿ. ಆಮೇಲೆ ಅವರಿಗೆ ಜ್ಯೂಸ್ ಮಾಡಿಕೊಟ್ಟು ಏನೆಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ. ಕಾರ್ತಿ ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು. ಗೈಸ್, ಈಗ ಮೋಸಂಬೆ ಹಣ್ಣು ಸುಲಿದಿದ್ದೆಲ್ಲ ಆಗಿದೆ. ನಮ್ಮ ಹಸ್ಬೆಂಡು ಫೈನಲಿ ಇಷ್ಟು ಮೋಸಂಬೆ ಹಣ್ಣು ಪಲ್ಪ್ ಎಲ್ಲ ಬಂದಿದೆ. ಸೊ ಇದರಿಂದ ಜ್ಯೂಸ್ ಮಾಡ್ಕೊಡ್ಬೇಕಂತೆ. ನನಗೆ ರೆಸಿಪಿ ಎಲ್ಲ ಏನು ಗೊತ್ತಿಲ್ಲ. ಇದರಲ್ಲೇ ಸ್ವಲ್ಪ ವಾಟರ್, ಸ್ವಲ್ಪ ಶುಗರ್ ಹಾಕ್ಬಿಟ್ಟು 3 ಜನಕ್ಕಾಗಷ್ಟು ಮಾಡ್ಕೊಡ್ತೀನಿ, ಬನ್ನಿ. ಫಸ್ಟು ಒಂದು ಇಷ್ಟು ಹಾಕಿದ್ದೀನಿ, ಅದಾದಮೇಲೆ ಸ್ವಲ್ಪ ವಾಟರು. ಏನಿಲ್ಲ ಇಲ್ಲಿ ನೋಡೋಕ್ಕೆ, ಒಂದು 2 ಸ್ಪೂನ್, 2ರಿಂದ 3 ಸ್ಪೂನ್ ಜ್ಯೂಸ್ ಶುಗರ್ ಹಾಕಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸ್ ತೆಗಿಯೋದು. ಈಗ ರೆಡಿ ಆಗಿರೋದನ್ನೇ ಇದಕ್ಕೆ ಹಾಕೋತಾ ಇದ್ದೀನಿ. 2 ಟೈಮ್ಸ್ ಗ್ರೈಂಡ್ ಮಾಡಿಕೊಂಡೆ. ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈಗ ಸೋದಿಸ್ಕೊತಾ ಇದ್ದೀನಿ. ಸೋದಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಜ್ಯೂಸ್ನ ಆಚೆ ತಗೊಂಡು 2 ಟೈಮ್ಸ್ನು ಇದೇ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಟ್ರಿಪ್ ಹೆಂಗಿದೆಯಪ್ಪ ಟೇಸ್ಟು?
ಜ್ಯೂಸು ಸೂಪರ್. ಹೇಳ್ಬೇಕು, ಬಾಯ್ ಬಿಟ್ಟು ಹೇಳ್ಬೇಕು. ಹೆಂಗಿತ್ತು ಜ್ಯೂಸ್? ಚೆನ್ನಾಗೈತೆ. ಚೆನ್ನಾಗೈತಾ? ಹ್ಮ್. ಸೂಪರ್ ಆಗೈತಾ? ಚೆನ್ನಾಗೈತಾ? ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಇಲ್ಲಿ ಹೆಂಗಿದೆ ಜ್ಯೂಸ್? ಚೆನ್ನಾಗೈತೆ. ಚೆನ್ನಾಗಿತ್ತಾ? ಹ್ಮ್. ಸೂಪರ್ ಆಗೈತಾ? ಹ್ಮ್. ಜ್ಯೂಸಲ್ಲಿ ಶುಗರ್ ಹಾಕಿರೋದ್ರಿಂದ ಕಾರ್ತಿಕ್ಗೆ ಜಾಸ್ತಿ ಏನು ಕೊಡೋಕೆ ಹೋಗಲಿಲ್ಲ. ಚಿಕ್ಕ ಕಾಫಿ ಕಪ್ಪಲ್ಲಿ ಅಷ್ಟು ಮಾತ್ರ ಕೊಟ್ಟೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಒಂದು ಗ್ಲಾಸಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಅವ್ರಿಗೂ ಜ್ಯೂಸ್ ಇಷ್ಟ ಆಯಿತು. ಇನ್ನು ಜ್ಯೂಸ್ ಕುಡ್ದಿದ್ದು ಮುಗೀತು. ಫೈನಲಿ ಡಿಮಾರ್ಟಿಂದ ಏನೇನು ತೊಗೊಂಬಂದಿದ್ದೆ ತೋರ್ಸೋಣ ಅಂತ ಬಂದೆ ಗೈಸ್. ನಮ್ಮ 3 ಇಯರ್ಸ್, ನಾನು 3 ಇಯರ್ಸಿಂದ ಡಿಮಾರ್ಟಲ್ಲಿ, ನನ್ನ ಮ್ಯಾರೇಜ್ ಆದಮೇಲಿಂದನೂ ಡಿಮಾರ್ಟಲ್ಲೇ ಗ್ರಾಸರೀಸ್ ತಗೋತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ದಿ ಲೀಸ್ಟ್ ಅಮೌಂಟ್ ಆಫ್ ಗ್ರಾಸರಿ ಶಾಪಿಂಗ್ ಅಂದರೆ ದಿಸ್ ಮಂತ್ ಅಂತ ಹೇಳ್ಬೋದು. ಎಷ್ಟು ಬಿಲ್ ಆಗಿದೆ ಅಂತ ನಾನು ಫೈನಲಿ ಹೇಳ್ತೀನಿ ನಿಮಗೆ. ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟಾಗಿ. ಮತ್ತೆ ಆಶೀರ್ವಾದ್ ಇಟ್ಟು ಯಾವಾಗ್ಲೂ 5 kgs ತಗೋತಿದ್ದೆ. ಈ ಸತಿ 2 kgs ತಗೊಂಡಿದ್ದೀನಿ. ಏನು ಏನು ಜಾಮೂನ ಎಲ್ಲೈತೆ? ಇದ್ರಾಗ ಏನ್ ಮಾಡ್ಬೇಕು? ಜಾಮೂನ್ ಮಾಡ್ಬೇಕಾ? ಇಲ್ಲೈತಲ್ಲ, ತಗೊಂಡ್ ತಿನ್ನು. ಇಲ್ಲೈತಲ್ಲ, ಹೆಂಗ್ ಮಾಡ್ಬೇಕು? ಹಿಂಗ್ ಮಾಡ್ಬೇಕಾ? ಹಂಗ್ ಮಾಡಿ ಎಲ್ ಬೇಯಿಸ್ಬೇಕಾ? ಎಲ್ ಬೇಯಿಸ್ಬೇಕು? ಹೆಂಗ್ ಬೇಯಿಸ್ಬೇಕು? ಅಲ್ಲ, ಹೆಂಗ್ ಮಾಡ್ಬೇಕು ನಿನಗ್ ಗೊತ್ತಾ? ಹಿಂಗ್ ಮಾಡ್ಬೇಕಾ? ಯಾವಾಗ ಮಾಡೋಣ? ಇವಾಗ? ಇವಾಗ ಬೇಡ, ಮತ್ತೆ ಯಾವಾಗಾದ್ರೂ ಮಾಡೋಣ. ನಾನು ನೀನಿಬ್ರು ಮಾಡೋಣ. ಜಾಮೂನ್ ಬೇಕಾ ನಿಂಗೆ? ಜಾಮೂನ್ ಮಾಡೋಣ. ಕಾರ್ತಿಕ್ಗೆ ಜಾಮೂನ್ ಬೇಕಂತೆ. ನೋಡಿ, ಇದನ್ನ ತಗೊಂಡಿದ ತಕ್ಷಣ ಅಕ್ಕ ಇದನ್ನ ಓಪನ್ ಮಾಡು, ಇದ್ರಲ್ಲಿ ಜಾಮೂನ್ ಇರುತ್ತೆ, ನಂಗೆ ಕೊಡು ತಿನ್ನಕ್ಕೆ ಅಂತ ಡಿಮಾರ್ಟ್ ಅಲ್ಲೇ ಕೇಳ್ತಿದ್ದ. ಸೊ ಅದು ಆಲ್ರೆಡಿ ರೆಡಿ ಇರೋ ಸಿಗುತ್ತೆ. ನನಗೆ ಅವನಿಗೆ ಅದು ಕೊಡೋಕೆ ಇಷ್ಟ ಇರಲಿಲ್ಲ, ಹಂಗಾಗಿ ಪೌಡ್ರೇ ತೊಗೊಂಬಂದಿದ್ದೀನಿ. ಟೈಮ್ ಸಿಕ್ಕಾಗ ಒಂದ್ಸತಿ ಮಾಡಿಕೊಡ್ಬೇಕು. ಇನ್ನು ಇಡ್ಲಿ ರವೆ ತೊಗೊಂಡೆ. ಸೊ ಇದು ವಾಷಿಂಗ್ ಮಿಷಿನ್ಗೆ ಪೌಡರು, ಸಾವಿಗೆ, ಮತ್ತು ಕಡಲೆಕಾಳು, ಇದು ಶುಗರು. ಸೊ ಒಂದು ಕವರ್ ಇದೆ ಒಳಗಡೆ, ಇನ್ನೊಂದು ಕವರ್ ಅರ್ಧೋಗ್ಬಿಟ್ಟಿತ್ತು, ಹಂಗಾಗಿ ಇನ್ನೊಂದು ಕವರ್ಗೆ ಹಾಕ್ಕೊಂಡೆ. ಮತ್ತು ಸಾಲ್ಟು, ಎಕ್ಸೋ ಸೋಪ್ ಇನ್ನೂ ಒಂದಿದೆ, 3 ತಗೊಂಡೆ. ಸೋಯಾ ಚಂಕ್ಸು, ಹೆಸರು ಬೇಳೆ, ಎಲ್ಲನೂ ಕಮ್ಮಿ ತೊಗೊಂಬಂದಿದ್ದೀನಿ ಈ ಸರ್ತಿ. ಕಡಲೆ, ಹುರ್ಗಡ್ಲೆನ, ಇದು ಬಾಸ್ಮತಿ ರೈಸ್. ನನಗೆ ಬಾಸ್ಮತಿ ರೈಸ್ ಬೇಕು ಗೈಸ್. ದಮ್ ಬಿರಿಯಾನಿ ಅಂದರೆ ನನಗೆ ತುಂಬಾ ಇಷ್ಟ. ಅದು ಹೈದ್ರಾಬಾದಿ ದಮ್ ಬಿರಿಯಾನಿ ಅಂದರೆ. ಹಂಗಾಗಿ ಏನ ಯಾವಾಗ ಯಾವ ಬಿರಿಯಾನಿ ಮಾಡೋಣ? ಯಾವಾಗ ಮಾಡೋಣ ಹೇಳು? ಬೆಳಗ್ಗೆನಾ? ಬೆಳಗ್ಗೆ ಸೋಮವಾರ ನಾವು ತಿನ್ನಲ್ಲ ಬಿರಿಯಾನಿ. ಮಾಡಲ್ಲ ಸೋಮವಾರ ಜೇಜಿ ಕಣ್ ಕಳಿಯುತ್ತೆ ನಾನ್ ವೆಜ್ ತಿಂದ್ರೆ. ಬೇಗ ಬೇಡ, ಮತ್ತೆ ಮಾಡೋಣ. ಏನ್ ಬಿರಿಯಾನಿ ಮಾಡೋಣ? ಯಾವ ಬಿರಿಯಾನಿ ಮಾಡೋಣ? ಕೋಕೋ ಬಿರಿಯಾನಿ ಮಾಡೋಣ. ಸರಿ ಮಾಡೋಣ. ಅದಕ್ಕೆ ಕೋಕೋ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೇಕಂತೆ. ಇನ್ನು ಪ್ಯಾರಾಶೂಟ್ ಆಯಿಲ್, ಇನ್ನೂ ಒಂದು ಕವರ್ ಎಕ್ಸ್ಟ್ರಾ ಬೇಕಾಗುತ್ತೇನೋ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಅದು ನನಗೆ ತೊಗೊಂಡ್ಬಿಟ್ಟಿದ್ದೀನಿ. ಮತ್ತು ನಾನು MTR ಸಾಂಬಾರ್ ಪೌಡ್ರನ್ನ ಬಳಸ್ತೀನಿ. ಇದು ಮಸಾಲೆ ರುಬ್ಬದೇ ಇರೋ ಥರ ಮಾಡ್ತಾರಲ್ಲ ಸಾಂಬಾರ್ ಪೌಡರು, ಅವಾಗ ಮಾತ್ರ ಇದನ್ನ ಹಾಕೋತೀನಿ ಅಷ್ಟೇ. ಎಲ್ಲ ಸಾಂಬಾರ್ಗೂ ಈ ಪೌಡ್ರನ್ನ ಹಾಕೋಕೆ ಹೋಗಲ್ಲ. ಮತ್ತು ಗುಲಾಬ್ ಜಾಮೂನ್ ಏನು ಡೇಟಾ ಲೈಟಾ ಲೈಟ್ ಏನಿಲ್ಲ ಅದಕ್ಕೆ, ಸುಮ್ಮನೆ ಇಟ್ಟಿರೋದಷ್ಟೇ. ಇನ್ನು ಕಂಫರ್ಟ್ ಚಿಕ್ಕದೇ ತಗೊಂಡ್ಬಂದಿದೆ. ಮತ್ತೆ ರಸಂ ಪೌಡರ್ MTRದೇನೆ. ಇನ್ನು ರಾಕ್ ಸಾಲ್ಟ್ ಇದರಲ್ಲೊಂದಿದೆ ಗೈಸ್. ಎಕ್ಸೋ ಸೋಪ್. ನರೇಂದ್ರ ಮೋದಿ ಅವರು ಹೇಳಿದಾರಲ್ವಾ, ಎಣ್ಣೆ ಜಾಸ್ತಿ ಬಳಸಬೇಡಿ ಅಂತ, ಹಂಗಾಗಿ 2 ಪ್ಯಾಕೆಟ್ ಎಣ್ಣೆ ತಗೊಂಡಿದ್ದೀನಿ. ಮತ್ತೆ ಒಂದು ಪೇಸ್ಟ್, 2 ಉಪ್ಪಿನಕಾಯಿ. ನಾರ್ಮಲ್ ಆಗಿ ನಾನು ಟೊಮೊಟೊದ ಅಷ್ಟೇ ತಗೋತಾ ಇದ್ದೆ. ಸ್ವಸ್ತಿಕ್ ಅವ್ರದ್ದು ನನಗೆ ತುಂಬಾ ಇಷ್ಟ, ಟೊಮೊಟೊ ಪಿಕಲ್ ಅಷ್ಟೇ ತಗೋತಾ ಇದ್ದೆ. ಈ ಸರ್ತಿ ಒಂದು ನಮ್ಮ ಹಸ್ಬೆಂಡ್ ಮ್ಯಾಂಗೋನು ತಗೋ ಇರ್ಲಿ ಅಂತ ಅಂದ್ರು.
ಸೊ ಎರಡರಲ್ಲಿ ಯಾವ್ದು ತಿನ್ನೋ ತರ ತಿನ್ಬೇಕು ಅನ್ಸಿದ್ರೆ ಅದನ್ನ ಹಾಕೊಂಡು ತಿನ್ಬೋದು. ಹಂಗಾಗಿ ಎರಡೂ ತಗೊಂಡಿದೀನಿ. ಅದು ಚೆನ್ನಾಗಿರ್ತದೆ. ಇಷ್ಟೇ ಗೈಸ್ ನಮ್ದು ಈ ಸರ್ತಿ ನಾನು ರೇಷನ್ ತಗೊಂಬಂದಿರೋದು ಮನೆಗೆ ಇಷ್ಟೇನೆ. ಇನ್ನು ಸ್ವಲ್ಪ ಮನೇಲಿದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ನನಗೆ ಇವತ್ತು ಡಿಮಾರ್ಟ್ ಅಲ್ಲಿ ಬೇಕಾಗಿರೋ ಮೇನ್ ಐಟಮ್ಸ್ ಸಿಗ್ಲಿಲ್ಲ ಗೈಸ್. ಇದೆಲ್ಲಾನು ಬಂದು ಇಲ್ಲಿ ಗ್ರಾಸರಿ ಶಾಪ್ ಮಾಮೂಲು ರೇಷನ್ ಅಂಗಡಿಲಿ ತಗೊಂಡೆ. ಶಾಂಪೂ ಇದೆಲ್ಲ ತಗೊಂಡಿದ್ರಿ. ಈ ಏಲಕ್ಕಿ ಮತ್ತೆ ಲವಂಗ, ಈ ಚಕ್ಕೆ ಎಲ್ಲ ನನಗೆ ಡಿಮಾರ್ಟ್ ಅಲ್ಲಿ ಸಿಗ್ಲೇ ಇಲ್ಲ ಈ ಸರ್ತಿ. ತುಂಬಾನೇ ಹುಡುಕ್ದೆ. ಮೆಣಸು ಇದೆಲ್ಲಾನು ಖಾಲಿನೇ ಆಗೋಗ್ಬಿಟ್ಟಿತ್ತು. ಅದ್ರಲ್ಲಿ ಇವತ್ತು ಸಂಡೇ ಬೇರೆ, ವೀಕ್ ಆಫ್ ಆಗಿರೋದ್ರಿಂದ ಎಲ್ಲರೂ ಶಾಪಿಂಗ್ ಮಾಡಿರ್ತಾರಲ್ವಾ, ಖಾಲಿನೇ ಆಗೋಗಿತ್ತು. ಇನ್ನು ಹಂಗಾಗಿ ಇದನ್ನ ಇಲ್ಲೇ ಸಪ್ರೇಟ್ ಶಾಪಲ್ಲಿ ತಗೊಂಡೆ. ಇಷ್ಟಕ್ಕೆ ಎಷ್ಟಾಗಿದೆ ಗೊತ್ತಾ ಗೈಸ್? ಶಾಕ್ ಆಗ್ತೀರಾ ನೀವು ಕೇಳಿದ್ರೆ. ಬರೀ 1911 rupees ನೋಡಿ. ಇಷ್ಟೇ ಆಗಿರೋದು ಈ ಸರ್ತಿ ಗ್ರಾಸರಿ. 1911 rupees ಇಷ್ಟೇ ಗೈಸ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಈ ಸರ್ತಿ ಗ್ರಾಸರಿ ಶಾಪಿಂಗ್ ಇಷ್ಟ ಆಗಿದೆ. ಬಟ್ ನೆಕ್ಸ್ಟ್ ಮಂತ್ ಅಂತೂ ಇಷ್ಟೇ ಆಗೋದಿಲ್ಲ, ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಶೆಕೆ ಆಗುತ್ತಾ? ಫ್ಯಾನ್ ಹಾಕಿದ್ರೆ ಸೌಂಡ್ ಕೇಳಿಸಲ್ಲ. ಮುಗೀತು ಬಿಡು. ವಿಡಿಯೋ ಮುಗಿಸಿ ಫ್ಯಾನ್ ಹಾಕೋಣ. ಇನ್ನು ಗ್ರಾಸರೀಸ್ ಎಲ್ಲ ನೆಕ್ಸ್ಟ್ ಮಂತ್ ತುಂಬಾ ಜಾಸ್ತಿ ತಗೋಬೇಕು. ಬೇರೆ ಬೇರೆ ಐಟಮ್ಸ್ ಎಲ್ಲ ನಾನು ಈ ಸತಿ ಸ್ಕಿಪ್ ಮಾಡಿದ್ದೀನಿ. ಏನೆಲ್ಲ ಅವಶ್ಯಕತೆ ಇದೆಯೋ ಈಗ ಸದ್ಯಕ್ಕೆ ಅಷ್ಟು ಮಾತ್ರ ತಗೊಂಬಂದಿದ್ದೀನಿ. ನೋಡೋಣ, ಆದ್ರೆ ನೆಕ್ಸ್ಟ್ ಮಂತ್ ಇಲ್ಲ ಆಚೆ ಮಂತ್ ಇನ್ನೂ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡೋದಿದೆ, ಎಲ್ಲಾನು ತಗೋಬೇಕು. ಇಷ್ಟ ಗೈಸ್ ಇವತ್ತಿಗೆ ಈ ವಿಡಿಯೋ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಹೇಳು. ಬಾಯ್ ಹೇಳು ವಿಡಿಯೋಗೆ. ಬಾಯ್ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ಜೋರಾಗಿ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ಲೈಕ್ ಮಾಡಿ ಅನ್ನು. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನ್ನು. ಅದಾದ್ರೆ ನಾನು ನಿನಗೆ ಜಾಮೂನ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಜಾಮೂನ್ ಮಾಡ್ಕೊಡ್ತಿದ್ದೆ ನಮ್ಮ ಅಕ್ಕ ಅಂತ ಹೇಳಿ. ನಿಂಗೆ ಹಿಡ್ಕೊ. ಸರಿ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.